ಈ ಚಿತ್ರ ನೋಡು ತುಳಸಿ. ಇದನ್ನು ನೋಡು. ಈ ಚಿತ್ರಗಳೆಲ್ಲ ಕೃಷ್ಣನಿಗೆ ಅಂದರೆ ಮಾಧವನಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಯೋಚನೆ ಮಾಡ್ತಿರ್ತೀವಲ್ವ. ಆದರೆ ಇದ್ರ ಹಿಂದೆ ನಮ್ಮ ಮಾಧವನೇ ಇದ್ದಾನೆ ಅಂತ ನಮಗೆ ಯೋಚನೆ ಬರಲೇ ಇಲ್ಲ. ತುಳಸಿ, ರಾಧಾ ಈ ಮನೆಗೆ ಬರೋದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಬಿಡಿಸಿದಂಥ ಚಿತ್ರ ಇದು ನೋಡು. ಅದು ಮಾಧವ ಕಾಲೇಜ್ ಡೇಸಲ್ಲಿ ಇದ್ದಾಗಿದೆ ಅಂತ ಅನ್ಸಲ್ವ? ಅಂದರೆ ರಾಧಾಗೆ ಮಾಧವನ ಪರಿಚಯ ಮುಂಚಿಂದ ಇತ್ತು ಅನ್ನೋದು 100ಕ್ಕೆ 100 ಪಾಲು ಸತ್ಯ. ಆದರೆ ಇದೆಲ್ಲ ಹೇಗೆ ತಿಳ್ಕೊಳ್ಳೋದು ಮಾವ? ಇದನ್ನೆಲ್ಲ ರಾಧಾನ್ ಕೇಳಿ ಏನು ಪ್ರಯೋಜನ ಅಲ್ಲಮ್ಮ. ಯಾಕೆಂದರೆ ಅವಳು ಏನೂ ಹೇಳೋ ಪರಿಸ್ಥಿತಿನಲ್ಲಿಲ್ಲ, ಅವಳಿಗೆ ಏನೂ ಗೊತ್ತೂ ಆಗ್ತಾ ಇಲ್ಲ. ನಾವಿದನ್ನ ಮಾಧವನಿಂದಾನೇ ತಿಳ್ಕೋಬೇಕು. ಮಾವ, ಮಾಧವ್ ಅವ್ರಿಗೆ ರಾಧಾ ಕಾಲೇಜ್ ದಿನಗಳಿಂದ ಪರಿಚಯ ಇದ್ದಿದ್ರೆ ಅವ್ರು ನೋಡಿದ ತಕ್ಷಣ ಕಂಡು ಹಿಡಿತಾ ಇದ್ರಲ್ವಾ? ಇಲ್ಲ ತುಳಸಿ, ಈಗ ಕಾಲೇಜಲ್ಲಿ ಓದ್ತಿರೋವಾಗ ಎಲ್ಲರ ನೆನಪು ಎಲ್ರಿಗೂ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನೀನೇ ಹೇಳು, ನೀನು ಸ್ಕೂಲಲ್ಲಿ ಓದ್ತಿದ್ದಾಗ ನಿನ್ನ ಜೊತೆಯವರ ಮುಖ ಎಲ್ಲ ಈಗಲೂ ನಿನಗೆ ನೆನಪಿದೆಯಾ? ಇದೇನಾಗತ್ತೆ ಅಂತಂದರೆ, ನಾವು ಕಾಲೇಜಲ್ಲಿ ಓದೋವಾಗ ನಾವು ಓದಿನಲ್ಲಿ ಅಥವಾ ಆಟದಲ್ಲಿ ಫೇಮಸ್ ಆಗಿದ್ದರೆ ಆಗ ನಮ್ಮ ಮುಖದ ನೆನಪು ಎಲ್ರಿಗೂ ಇರುತ್ತೆ. ಆದರೆ ಹಾಗಂತ ನಮಗೆ ಅವರ ಎಲ್ಲರ ಮುಖದ ನೆನಪು ಇರಬೇಕಾಗಿಲ್ಲ. ಮಾಧವನೂ ಹಾಗೆ ಅಲ್ವಾ? ಅವನು ಓದಿನಲ್ಲಿ ಆಟದಲ್ಲಿ ಮುಂದೆ ಇದ್ದ, ಹಾಗಾಗಿ ಎಲ್ರಿಗೂ ಅವನ ಮುಖದ ನೆನಪಿದೆ. ಆದರೆ ಮಾಧವನಿಗೆ ಅವರೆಲ್ಲರ ಮುಖದ ನೆನಪು ಇರಬೇಕಾಗಿಲ್ಲ. ಇದೆಲ್ಲ ತುಂಬ ವಿಚಿತ್ರವಾಗಿದೆ. ಇದಕ್ಕಿದ್ದಂಗೆ ಆಕ್ಸಿಡೆಂಟಲ್ಲಿ ಒಂದು ಹೆಂಗ್ ಸಿಗೋದು, ಆಕೆನ್ ಮನೆಗೆ ಕರ್ಕೊಂಬರೋದು ನೋಡಿದ್ರೆ ಮಾಧವ್ ಅವರು ಆಕೆಗೆ ಮುಂಚಿಂದನೂ ಪರಿಚಯ ಇರೋದು, ಇಷ್ಟೊಂದು ಕಾಕತಾಳೀಯ ಇರೋದಕ್ಕೆ ಸಾಧ್ಯನಾ? ಯಾಕೆ ಇರಬಾರ್ದು? ಇದನ್ನು ಮೀರಿದಂಥ ಎಷ್ಟೋ ಘಟನೆಗಳನ್ನೆಲ್ಲ ನಾವು ಕೇಳಿದ್ದೀವಿ. ಸತ್ತೋದವನು 20-25 ವರ್ಷಗಳ ಆದಮೇಲೆ ಮತ್ತೆ ಬಂದಿದ್ದು, ಪೂರ್ವ ಜನ್ಮದಲ್ಲಿ ಹೀಗೆ ನಡೀತು ಅಂತ ಈ ಜನ್ಮದಲ್ಲಿ ಬಂದು ಹೇಳೋದು, ಎಲ್ಲೋ ಕಳೆದು ಹೋಗಿರೋ ಮಗು ಇನ್ನೆಲ್ಲೋ ಸಿಕ್ಕಿರೋದು, ಈ ಥರದ ಘಟನೆಗಳೆಲ್ಲ ಆಗಿವೆ ಅಲ್ವಾ? ಹಾಗೇನೆ ಮಾಧವನ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಈ ರಾಧಾ ನಮಗೀಗ ಸಿಕ್ಕಿದ್ದಾಳೆ. ಆದರೂ ರಾಧಾ ಅವ್ರು ಯಾಕೆ ಹೀಗೆ ಆಡ್ತಾ ಇದ್ದಾರೆ? ಅವ್ರು ಒಂದೊಂದು ಮಾತಿಂದನೂ ಮಾಧವ್ ಅವ್ರು ಬೇಜಾರಾಗ್ತಾ ಇದ್ದಾರೆ. ಉದ್ದೇಶ ಆದರೂ ಏನು? ಅದನ್ನು ತಿಳ್ಕೋಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು. ಈ ರಾಧಾ ಯಾರು ಅಂತ ತಿಳ್ಕೊಳ್ಳೋವರೆಗೂ ನಾನು ಬಿಡೋದಿಲ್ಲ ತುಳಸಿ, ನಾನು ಬಿಡೋದಿಲ್ಲ. ತಾತ, ನಿಮ್ಮ ಸೈನ್ಯನೆಲ್ಲ ಉರುಳಿಸಾಯ್ತು. ಇನ್ನು ನಮ್ಮ ಕಣ್ಣು ನಿಮ್ಮ ರಾಣಿ ಮೇಲೆ. ಸೂಪರ್ ಅಭಿ. ರಾಣಿನ ಟಾರ್ಗೆಟ್ ಮಾಡಿದ್ರೇನೆ ರಾಜ ಸಿಗಾಕೊಳ್ಳೋದು. ಲೇ, ನಮ್ಮ ರಾಜ ತನ್ನ ರಾಣಿನ ಟಾರ್ಗೆಟ್ ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ ಕಣೋ.
ತನ್ನ ಸೈನ್ಯನ ತನ್ನ ರಾಣಿನ ಟಾರ್ಗೆಟ್ ಮಾಡಿದವ್ರನ್ನ ತಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರನ್ನ ಕಾಪಾಡ್ಕೋತಾನೆ. ಈ ರಾಜನಿಗೆ ತನ್ನ ರಾಣಿನೇ ಮುಖ್ಯ, ತನ್ನ ಸೈನ್ಯನೇ ಅವನಿಗೆ ಧೈರ್ಯ. ಸೂಪರ್ ತಾತ, ನೀವು ರಾಜ ರಾಣಿ ಮಧ್ಯೆ ಬಂದಿರೋರನ್ನ ಹಾಗೆ ಹಿಂದೆ ಕಳಿಸ್ಬಿಟ್ರಿ. ಈ ರಾಜ ರಾಣಿ ಮಧ್ಯೆ ಬೇರೆ ಯಾರು ಬರೋಕ್ಕಾಗೋದಿಲ್ಲ ಕಣ್ರು. ಅಭಿ ಅಭಿ ಏನಿವತ್ತು ಆಫೀಸ್ಗೆ ಹೋಗದೆ ಇಷ್ಟೊತ್ತಾದರೂ ಆಟಾಡ್ತಾ ಕೂತಿದ್ದೀರಲ್ಲ? ಅದು ತಾತ ಬಂದಿದ್ರಲ್ಲ, ಅದಕ್ಕೆ ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ದತ್ತ ಅವರೇ, ತುಳಸಿ ಅವರು ಈ ಮನೇಲಿ ಇನ್ನೊಂದು ಸ್ವಲ್ಪ ದಿವಸ ಇರಲಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಮತ್ತೆ ಬಂದಿದ್ದೀರಾ? ಹಾಂ, ನಾನು ಕರ್ಕೊಂಡು ಹೋಗೋಕೆ ಬಂದಿರೋದಮ್ಮ. ಆದರೆ ತುಳಸಿನಲ್ಲ, ನಿನ್ನನ್ನು. ಯಾಕೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತೀರಾ? ನಾನು ಯಾಕೆ ನಿಮ್ಮ ಜೊತೆ ನಿಮ್ಮನೆಗೆ ಬರಬೇಕು? ಇದು ನನ್ನ ಮನೆ, ನನ್ನ ಸಂಸಾರ. ನನ್ನ ಮಕ್ಕಳು, ನನ್ನ ಮನೆಯವರು ಎಲ್ಲ ಈ ಮನೇಲಿರ್ಬೇಕಾದ್ರೆ ಅವರನ್ನೆಲ್ಲ ಬಿಟ್ಟು ನಿಮ್ಮ ಜೊತೆ ನಿಮ್ಮನೆಗೆ ಬರೋಕ್ಕಾಗತ್ತಾ? ಇವ್ರನ್ನೆಲ್ಲ ಬಿಟ್ಟು ನನಗಿರೋಕ್ಕಾಗಲ್ಲ. ನೋಡು, ನೀನು ಅನ್ಕೊಂಡ ಹಾಗೆ ದತ್ತ ಅವರೇ, ಒಂದು ನಿಮಿಷ. ರಾಧಾ ಅವರೇ, ನೀವು ಅವ್ರು ಹೇಳಿದ್ದನ್ನು ಸೀರಿಯಸ್ ತಗೊಂಡ್ರಾ? ಅವರು ತಮಾಷೆ ಮಾಡ್ತಿದ್ದಾರೆ. ಅವ್ರ ಸ್ವಭಾವನೇ ಹಾಗೆ, ಇನ್ನೊಬ್ರು ಕಾಲು ಎಳೆಯೋದು, ತಮಾಷೆ ಮಾಡೋದು. ಹೌದಾ? ಅವ್ರ ಮಾತು ಕೇಳಿ ನಾನು ಒಂದು ಗಳಿಗೆ ಶಾಕ್ ಆಗಿಬಿಟ್ಟೆ. ಅದು ನನಗೆ ಒಂದು ಕಪ್ ಟೀ ತಂದು ಕೊಡ್ತೀರಾ? ಯಾಕೋ ತಲೆ ನೋವ್ತಿದೆ. ಸರಿ ಸರಿ, ತಲೆನೋವು ಅಂತಿದ್ದೀರಿ, ಶುಂಠಿ ಹಾಕಿ ಟೀ ಮಾಡ್ಕೊಂಡು ಬರ್ತೀನಿ. ತಮಾಷೆ ಮಾಡ್ತಾ ಇರಲಿಲ್ಲ ಮಹೇಶ. ಈ ಮಾಧವ ತುಳಸಿ ಮಧ್ಯೆ ಬಂದಿರೋ ಈ ರಾಧೆನ ನನ್ನ ಮನೆ ಕರ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು. ಅದು ನನಗೆ ಗೊತ್ತು ದತ್ತ ಅವರೇ, ಆದರೆ ನಾನು ಹೇಳೋಕೆ ಕೊಟ್ಟಿರೋ ವಿಷಯ ಬೇರೆನೇ ಇದೆ. ಬೇರೆ ವಿಷಯನ? ಏನದು? ಹೇಳ್ತೀನಿ, ಅಣ್ಣ ಅದಕ್ಕೇನು ಕರಿ, ಎಲ್ಲರೂ ಬರಲಿ. ಈ ಅರ್ಕಾವತಿ ದಡದಲ್ಲಿ ಸಿಕ್ಕಿರೋರಲ್ಲಿ ಕೆಲವರು ಈ ಆಶ್ರಮದಲ್ಲಿದ್ದರು ಅಂತ ನನ್ನ ಹತ್ರ ಇನ್ಫಾರ್ಮೇಷನ್ ಇದೆ. ಅಂಥದ್ರಲ್ಲಿ ಕೆಲವ್ರಿಗೆ ನೆನಪಿನ ಶಕ್ತಿ ಇಲ್ಲದೆ ಅವ್ರ ಮನೆಯವ್ರು ಕರ್ಕೊಂಡೋಗಕ್ಕಾಗದೆ ಅಂಥವ್ರನ್ನ ಪೊಲೀಸ್ನವ್ರು ಈ ಆಶ್ರಮಕ್ಕೆ ಬಿಟ್ಟು ಹೋಗ್ತಿದ್ರಂತೆ. ಆ ಲಿಸ್ಟ್ ನನ್ನ ಹತ್ರ ಇದೆ. ಅಂಥವ್ರು ಎಷ್ಟೋ ಜನ ಇಲ್ಲಿ ಇದ್ದೋಗಿದ್ದಾರೆ. ಹೀಗೆ ಅಂತ ಹುಡ್ಕೋದು? ರಾಧವ್ರ ಮೊದಲಿದ್ದು ಇದೇ ಆಶ್ರಮ ಅಲ್ವಾ? ರಾಧಾ ಅಂತ ಇಲ್ಲಿ ತುಂಬ ಜನ ಬಂದಿರ್ಬೋದು, ಆದರೆ ಸುಮಾರು ಒಂದು 20-25 ವರ್ಷದ ಹಿಂದೆ ನದಿ ದಡದಲ್ಲಿ ಒಬ್ಬರು ಸಿಕ್ಕಿದ್ರು. ಆದರೆ ಅವರು ಮನೆಯವ್ರ ಬಗ್ಗೆ ಹೇಳಿ 1-2 ದಿನದಲ್ಲಿ ತೀರ್ಕೊಂಡ್ಬಿಟ್ರು. ಪಾಪ, ಮನೆಯವ್ರು ಬರೋಷ್ಟರಲ್ಲಿ ಅವ್ರ ಪ್ರಾಣನೇ ಇರಲಿಲ್ಲ. ಅಲ್ಲಲ್ಲ, ಅವರಲ್ಲ. ಈ ಲಿಸ್ಟಲ್ಲಿ ಅಪರಿಚಿತ ಹೆಂಗಸು ಅಂತಿದೆ ನೋಡಿ, ಅವರು. ಒಂದು 25 ವರ್ಷದಿಂದ ಪೊಲೀಸರು ಒಂದು ಹೆಂಗಸನ್ನ ಕರ್ಕೊಂಬಂದಿದ್ರು. ಪಾಪ ತಲೆಗೆ ತುಂಬ ಪೆಟ್ಟಾಗಿತ್ತು. ಏನು ವಿಷಯ ಮಹೇಶ? ಎಲ್ಲರೂ ಯಾಕೆ ಕರೆಸಿದ್ದು? ವಿಷಯ ಇದೆ ಅಣ್ಣ, ರಾಧಾ ಅವರ ರಿಪೋರ್ಟ್ಸ್ ಬಂದಿದೆ. ಮಾವ, ಅವ್ರಿಗೇನಾದ್ರೂ ತೊಂದರೆ ಇದೆಯಾ? ಯಾವುದಾದ್ರೂ ಕಾಯಿಲೆ ಇದೆಯಾ? ಅಥವಾ ಅವ್ರು ಬೇಕು ಅಂತಾನೆ ನಾಟಕ ಮಾಡ್ತಿದ್ದಾರಾ? ಆ ರಿಪೋರ್ಟ್ಸಲ್ಲಿ ಏನಿದೆ? ಡಿಲ್ಯೂಷನಲ್ ಡಿಸಾರ್ಡರ್. ಏನದು ಹಾಗಂದ್ರೆ? ಅಂದರೆ ಇದೊಂಥರ ಮನಸ್ಸಿಗೆ ಸಂಬಂಧಪಟ್ಟಿರೋ ಕಾಯಿಲೆ.
ಈಗ ನೀವು ಬೈಪೋಲಾರ್ ಅಥವಾ ಮಲ್ಟಿಪಲ್ ಡಿಸಾರ್ಡರ್ ಬಗ್ಗೆ ಕೇಳಿರ್ತೀರಿ. ಅಂದರೆ ಒಬ್ಬ ವ್ಯಕ್ತಿ ಇಬ್ಬರ ಹಾಗೆ ಬದುಕ್ತಿರ್ತಾನೆ. ಇದು ಡೆಲ್ಯೂಷನಲ್ ಡಿಸಾರ್ಡರ್. ಅಂದರೆ ಒಬ್ಬ ವ್ಯಕ್ತಿ ತನ್ನದಲ್ಲದ ಪ್ರಪಂಚದಲ್ಲಿ ತನ್ನನ್ನು ತಾನೇ ಊಹೆ ಮಾಡಿಕೊಂಡು ಭ್ರಮೆಯಲ್ಲಿ ಬದುಕ್ತಿರ್ತಾನೆ. ಹೌದು, ನಿಜ. ಡಾಕ್ಟ್ರು ಕೂಡ ಇದನ್ನೇ ಹೇಳಿದ್ದು. ರಾಧಾ ಅವ್ರಿಗೆ ಈ ಕುಟುಂಬ ತನ್ನದು ಅನ್ನೋ ಭ್ರಮೆ ಇದೆ. ಅವರು ಈ ಮನೆಯವ್ರನ್ನೆಲ್ಲ ನೋಡಿದ್ದಾರೆ, ಎಲ್ಲರನ್ನೂ ಇಷ್ಟಪಟ್ಟಿದ್ದಾರೆ. ಅದಕ್ಕೆ ನೋಡ್ತಾ ನೋಡ್ತಾ ತಾನು ಅದಕ್ಕೆ ಸ್ಥಾನದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಹೋಗ್ತಾ ಹೋಗ್ತಾ ಆ ಕಲ್ಪನೆನೇ ನಿಜ ಅಂತ ನಂಬ್ತಾ ಹೋಗಿದ್ದಾರೆ. ಅದಕ್ಕೆ ಸ್ಥಾನದಲ್ಲಿ ತನ್ನನ್ನು ತಾನು ಕಲ್ಪನೆ ಮಾಡಿಕೊಂಡು ಅದೇ ಭ್ರಮೆಯಲ್ಲಿ ಬದುಕ್ತಿದ್ದಾರೆ. ಅಯ್ಯೋ ದೇವ್ರೆ, ಹೀಗೆ ಆದರೆ ಮುಂದೆ ಏನು ಕತೆ? ಅವ್ರಿಗಿರೋ ಸತ್ಯನ ಹೇಳ್ಬಿಡ್ಬೋದಲ್ವಾ? ಇದು ನಿಮ್ಮ ಮನೆನೂ ಅಲ್ಲ, ನಾವು ನಿಮ್ಮ ಸೊಸೆನೂ ಅಲ್ಲ, ಇವರಿಬ್ರು ನಿಮ್ಮ ಮಕ್ಕಳು ಅಲ್ಲ, ಮಾವ ನಿಮ್ಮ ಗಂಡನೂ ಅಲ್ಲ ಅಂತ ನಿಜ ಹೇಳ್ಬೋದಲ್ವಾ? ಇಲ್ಲ, ಹಾಗೆ ಮಾಡೋಕ್ಕಾಗಲ್ಲ. ಇಂಥ ಸಮಯದಲ್ಲಿ ಅವ್ರ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಅವ್ರಿಗೆ ನಾವು ಇದನ್ನೆಲ್ಲ ಹೇಳಿದರೆ ಆಘಾತ ಆಗ್ಬೋದು, ಅವ್ರ ಪ್ರಾಣಕ್ಕೆ ಕಂಟಕ ಆಗ್ಬೋದು. ಹಾಗಾದರೆ ಅವ್ರು ಸರಿ ಹೋಗೋವರೆಗೂ ಅವ್ರು ಹಾಗೆ ಬದುಕಬೇಕಾ? ಅವ್ರು ಹೇಳಿದನ್ನೆಲ್ಲ ಕರೆಕ್ಟು ಅಂತ ಒಪ್ಕೋಬೇಕಾ? ಅವ್ರು ನಮ್ಮಮ್ಮ ಅನ್ನೋ ಹಾಗೆ ನಾಟಕ ಆಡಬೇಕಾ? ಒಂದು ಮುಗ್ಧವಾದ ಪ್ರೀತಿ ಸಿಗ್ತಾ ಇದೆ ಅಂದಾಗ ಅದನ್ನು ಸ್ವೀಕಾರ ಮಾಡೋದು ನಾಟಕ ಅಲ್ಲ ಅಭಿ. ಅವರು ಭ್ರಮೆಯಲ್ಲಿ ಬದುಕ್ತಾ ಇರ್ಬೋದು, ಆದರೆ ಅವ್ರ ಮನಸ್ಸಲ್ಲಿರೋ ಪ್ರೀತಿ ಭ್ರಮೆ ಅಲ್ಲ. ಸರಿ, ಏನು ಹೇಳ್ತಾ ಇದ್ದೀರಾ? ನಿಜ ಅಲ್ವಾ ಮಾಧವ್ ಅವರೇ? ನಿಮ್ಮೆಲ್ಲರ ಜೊತೆ ಸಂಬಂಧ ಇದೆ ಅನ್ನೋದು ಭ್ರಮೆ. ಅದು ಭ್ರಮೆ ಅಲ್ಲ, ಅವ್ರ ಮುಗ್ಧತೆ, ಅವ್ರಿಗಿರೋ ಒಳ್ಳೆ ಗುಣ. ಅವ್ರಿಗೆ ಇಂಥ ತೊಂದರೆ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತಾಗಿದೆ. ಈಗ ನಾವೇ ಅವ್ರಿಗೆ ಜೊತೆಯಾಗಿ ನಿಲ್ಲಬೇಕು. ಯಾವ ತಪ್ಪು ಇಲ್ಲದೆ ಅವ್ರಿಗೆ ಗೊತ್ತಿಲ್ಲದೆ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನೀವು ಅವತ್ತು ಹೇಳಿದಾಗೆ ನಾವು ಅವ್ರನ್ನ ಈ ಮನೆಗೆ ಕರ್ಕೊಂಬಂದಿದ್ದಕ್ಕೇನೆ ಅವರು ಈ ಮನೆಯಲ್ಲಿ ತಾನೂ ಒಬ್ಳು ಅಂತ ಅನ್ಕೊಂಡಿರೋದು. ನಿಜ ಅಮ್ಮ, ಈ ಮನೆ ವಾತಾವರಣ ನೋಡಿ ಸಂತೋಷದಿಂದ ಈ ಮನೇಲಿ ತಾನೂ ಒಬ್ಬರು ಅಂತ ಅಂದ್ಕೊಂಡಿದ್ದಾರೆ. ಅದರಿಂದನೇ ಹೀಗೆಲ್ಲ ಆಗಿದೆ. ಎಲ್ಲ ಸರಿ ಹೋಗುತ್ತೆ. ಅವ್ರು ಹುಷಾರಾಗೋವರೆಗೂ ನಾವೆಲ್ಲರೂ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಣ. ಅವ್ರು ಹೀಗಾಗೋದಕ್ಕೆ ನಾನೇ ಕಾರಣ ಅನ್ನೋ ಸಂಕಟ ನನ್ನನ್ನು ಕಾಡ್ತಾ ಇದೆ. ಚೇಚೆ, ಯಾಕೆ ಹಾಗೆಲ್ಲ ಹೇಳ್ತಿದ್ರೆ? ಅದಕ್ಕೆ ಇಲ್ಲ ಮಹೇಶ್ ಅವರೇ, ಅವ್ರಿಗೆ ಆಕ್ಸಿಡೆಂಟ್ ಆಗಿರಲಿಲ್ಲ ಅಂದರೆ ಅವ್ರ ಆಶ್ರಮದಲ್ಲೇ ಇರ್ತಾಯಿದ್ರು. ಅವ್ರನ್ನ ಈ ಮನೆಗೆ ಕರ್ಕೊಂಬಂದಿರಲಿಲ್ಲ ಅಂದರೆ ಅವ್ರಿಗೆ ಈ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ತುಳಸಿ, ಇದೆಲ್ಲ ವಿಧಿಯ ಆಟ ನಮ್ಮ. ಆ ಭಗವಂತ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಇಟ್ಟುಬಿಟ್ಟಿರ್ತಾನೆ. ಅದನ್ನು ಹಾಗೆ ನಡೆಸ್ತಾನೇ ಇರ್ತಾನೆ. ಈಗ ಆಕೆ ನಿನಗೆ ಸಿಕ್ಕಿದ್ರಿಂದ ತಾನೆ ಆಕೆಗೆ ಇವತ್ತು ಇಷ್ಟೊಂದು ಟ್ರೀಟ್ಮೆಂಟ್ ಸಿಗ್ತಾ ಇರೋದು, ಈ ಮನೆಯ ಪ್ರೀತಿಯೆಲ್ಲ ಸಿಗ್ತಾ ಇರೋದು. ಏನೇ ನಡೆದರೂ ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಎಷ್ಟೋ ಸಲ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ, ಮನಸ್ಸಿನ ಸಂಕಟಗಳನ್ನು ಸಹಿಸ್ಕೋಬೇಕಾಗತ್ತೆ. ಆದರೆ ಇದಕ್ಕೆಲ್ಲ ಮುಂದೆ ಒಂದು ದಿವಸ ಒಳ್ಳೆ ಪ್ರತಿಫಲ ಸಿಗತ್ತೆ. ನಂಬಿ, ನನ್ನ ಮಾತು ನಂಬಿ. ಪಾಪ ಆಕೆನ್ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲ ತುಳಸಿ, ಈ ರಾಧಾ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾಳೆ ನಿಜ.
ಅದಕ್ಕೋಸ್ಕರ ಈ ಮನೆಯಲ್ಲಿ ಅವಳು ಹುಷಾರಾಗೋದಕ್ಕೆ ನಾವು ಎಲ್ಲ ರೀತಿಯಲ್ಲೂ ಸಹಕರಿಸಬೇಕು, ಸಹಿಸ್ಕೊಳ್ಳಬೇಕು. ಆದರೆ ಈ ರಾಧನಿಗೆ ಮಾಧವನ ವಿಷಯಗಳೆಲ್ಲ ಹೇಗೆ ಗೊತ್ತಾಯಿತು? ಅವನ ಚಿತ್ರಾನ ಇವಳು ಬರೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ನನಗೂ ಗೊತ್ತಾಗ್ತಾ ಇಲ್ಲ ಮಾವ. ಇಂಥ ಸಮಯದಲ್ಲಿ ಅವ್ರನ್ನ ಮಾಧವ್ ಅವ್ರ ಬಗ್ಗೆ ಏನು ಕೇಳೋದು, ಹೇಗೆ ಕೇಳೋದು? ಸತ್ಯಕ್ಕೆ ಆ ಸತ್ಯಕ್ಕಿಂತ ಅವ್ರು ಬೇಗ ಹುಷಾರಾದ್ರೆ ಸಾಕು ಅನ್ನೋದೇ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಅತಿಯಾದ ಒಳ್ಳೆತನ ಕೂಡ ಒಳ್ಳೆಯದಲ್ಲ ತುಳಸಿ. ಆಕೆನ ಸುಳಿಯಿಂದ ಕಾಪಾಡೋದಕ್ಕೋಸ್ಕರ ನೀನು ಸುಳಿಯ ಒಳಗೆ ಧುಮುಕ್ತಾ ಇದ್ದೀಯಾ, ಅದು ತಪ್ಪು. ಅವಳ ಆರೋಗ್ಯ ಕಾಪಾಡೋದಕ್ಕೋಸ್ಕರ ನೀನು ನಿನ್ನ ಸಂಸಾರನ ಹಾಳು ಮಾಡ್ಕೋಬೇಡ ತುಳಸಿ. ಮಾವ, ಇದರಲ್ಲಿ ಸಂಸಾರ ಹಾಳು ಮಾಡ್ಕೊಳ್ಳೋವಂಥದ್ದು ಏನಿದೆ? ಏನು ಇಲ್ಲದೆ ಇರಲಿ ಅಂತ ನಾನು ಆ ದೇವರನ್ನ ಬೇಡ್ಕೋತೇನೆ ತುಳಸಿ. ಆದರೆ ಕೆಲವೊಂದು ವಿಷಯಗಳನ್ನು ನಾವು ತಾತ್ಸಾರ ಮಾಡಬಾರ್ದು. ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಹಿಡಿಯಲೇಬೇಕು. ಹಾಲಿನಂಥ ಸಂಸಾರ ನಿಮ್ಮದು, ಅದಕ್ಕೆ ಬೇರೆ ಯಾರೋ ಹುಳಿ ಹಿಂಡಿ ನಿಮ್ಮ ಸಂಸಾರನ ಹಾಳು ಮಾಡಬಾರ್ದು. ಆ ಪರಿಸ್ಥಿತಿ ಏನಾದ್ರು ಬಂತು ಅಂತಂದರೆ ನಾನು ಸುಮ್ಮನೆ ಇರೋನಲ್ಲ. ನಾನಿನ್ನು ಬರ್ತೀನಮ್ಮ. ಆಯ್ತಮ್ಮ, ಆಯ್ತು ಆಯ್ತು. ರಾಧಾ ಅವ್ರಿಗೆ ಈ ಕಾಯಿಲೆ ಬರಬಾರ್ದಿತ್ತು. ಈ ಕಾಯಿಲೆ ಬಂದು ಹೇಗೋ ಆಡ್ತಾ ಇದ್ದಾರೆ. ಆದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇವ್ರಿಗೆ ಬಂದಿರೋ ಈ ಕಾಯಿಲೆಗೂ ಮಾಧವ್ ಅವ್ರಿಗೂ ಏನು ಸಂಬಂಧ? ಮಾಧವ್ ಅವ್ರ ಎಲ್ಲ ಹಳೆ ವಿಷಯಗಳು ಇವ್ರಿಗೆ ಹೇಗೆ ಗೊತ್ತು? ಮಾಧವ್ ಅವ್ರಿಗೆ ಇವ್ರು ಯಾರು ಅಂತಲೇ ಗೊತ್ತಿಲ್ಲ. ಆದರೆ ಇವ್ರು ನೋಡಿದ್ರೆ ಮಾಧವ್ ಅವ್ರ ಬಗ್ಗೆ ಏನೇನೋ ಹೇಳ್ತಾರೆ. ಅದು ಸರಿಯಾಗಿದೆ ಕೂಡ. ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನ್ನ ತಲೆ ಸಿಡ್ತೋಗೋ ಥರ ಅನ್ನಿಸ್ತಾ ಇದೆ. ಪಾಪ ಅಮ್ಮ ಮನೇಲಾಗ್ತಿರೋ ಪ್ರಾಬ್ಲಮ್ಗಳಿಂದ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ. ಅವ್ರಿಗೆ ಸರಿಯಾಗಿ ನಿದ್ದೆನೂ ಮಾಡೋಕ್ಕಾಗದೆ ತಲೆನೂ ಆಗ್ತಿದೆ ಅನಿಸುತ್ತೆ. ಅವಿ, ನಾನು ತಲೆ ಹಿಡ್ಕೊಂಡು ಕೂತಿರೋದು ನೋಡಿ ನಂಗೆ ತಲೆನೋವು ಅಂದ್ಕೊಂಡ್ಯಾ? ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಹಾಗೆ ಇಲ್ಲಿ ಒಳ್ಳೆ ಗಾಳಿ ತಗೊಳ್ಳೋಣ ಅಂತ ಕೂತಿದ್ದೆ ಅಷ್ಟೆ. ಅಮ್ಮ, ನಮಗೇನೇ ಸಮಸ್ಯೆ ಇದ್ದರೂ ನಾವು ಹೇಳ್ದೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಪರಿಹಾರ ಹುಡ್ತೀರಲ್ಲ, ಹಾಗೆ ನನಗೂ ತಾಯಿ ಮನಸ್ಸು ಅರ್ಥ ಆಗತ್ತಮ್ಮ. ನೀವು ನಿದ್ದೆ ಬರದೆ ಇಲ್ಲಿ ಏನು ಯೋಚನೆ ಮಾಡ್ತಾ ಕೂತಿದ್ದೀರಾ ಅಂತ ನನಗೆ ಗೊತ್ತು. ಅವಿ, ನನಗೇನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಅಮ್ಮ, ನೀವು ಯಾವುದ್ರ ಬಗ್ಗೆನೂ ಏನು ಯೋಚನೆ ಮಾಡಬೇಡಿ. ನೀವು ರಾಧವ್ರ ಬಗ್ಗೆ ಹೇಗೆ ಹೇಳ್ತಿರೋ ನಾವು ಮನೆಯವ್ರು ಎಲ್ಲರೂ ಹಾಗೆ ಕೇಳ್ತೀವಿ, ಹಾಗೆ ನಡ್ಕೋತೀವಿ. ನಮ್ಗೆ ಯಾವ ತೊಂದರೆನೂ ಇಲ್ಲ. ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ತಲೆನೋವು ಬರ್ಸ್ಕೊತಿದ್ದೀರಾ? ಬನ್ನಿ. ಅವಿ, ನಿನ್ನ ನಡ್ಲಲ್ಲಿ ಹೀಗೆ ಮಲ್ಕೊಂಡು ತಲೆ ಒತ್ತಿಸ್ಕೊತಾ ಇದ್ರೆ ಹಾಯ್ ಅಂತ ಅನ್ನಿಸ್ತಾ ಇದೆ. ಅಮ್ಮ, ಇನ್ನು ಮುಂದೆ ದಿನ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಹೀಗೆ ನಿಮ್ಮ ತಲೆ ಒತ್ಕೊಡ್ತೀನಿ, ನೀವು ಹಾಯಾಗಿ ಮಲಗಿಬಿಡಿ.
ತುಳಸಿಯವ್ರೆ, ಯಾಕೋ ನನಗೂ ತುಂಬ ತಲೆನೋವ್ತಾ ಇದೆ. ಟ್ಯಾಬ್ಲೆಟ್ ತಂದು ಕೊಡ್ತೀರಾ ಪ್ಲೀಸ್? ಅಯ್ಯಯ್ಯೋ, ನೀವಾಗಲೇ ನನ್ಗೆ ಹೇಳೋದಲ್ವಾ? ನಾನು ಆಗಲೇ ಮಾತ್ರೆ ತಂದು ಕೊಡ್ತಾ ಇದ್ದೆ. ಒಂದು ನಿಮಿಷ ಇರಿ, ಈಗ ಹೋಗಿ ಮಾತ್ರೆ ತೊಗೊಬರ್ತೀನಿ. ಅವಿ, ನನಗೂ ತುಂಬ ತಲೆನೋವು. ನನಗೂ ತಲೆ ಹೊತ್ತು ಕೊಡ್ತೀಯಾ?